ನಮ್ಮವರಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಆತ್ಮೀಯರಿಗೆ ನಾವು ಬೇಕಾಗಿಲ್ಲ ಅಂತಾದ ಮೇಲೆ ಅವರು ನಾವೆಷ್ಟೇ ಸರ್ವ ಪ್ರಯತ್ನಗಳನ್ನು ಮಾಡಿ ಪ್ರೀತಿಯನ್ನು ದಾರಿ ಎರೆದ್ರೂ ಕೂಡ ಅವರಲ್ಲಿ ಒಬ್ಬರನ್ನಾಗಿ ನಮ್ಮನ್ನ ಪರಿಗಣಿಸ್ತಾರ? ನಮ್ಮ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಬೇಕು, ನಮ್ಮ ಅಭಿವೃದ್ಧಿಯನ್ನ ಬೆಳವಣಿಗೆಯನ್ನ ಸಹಿಸದೇ ಇರುವಂತಹ ಜನ ನಮ್ಮ ಅಭಿವೃದ್ಧಿಗೆ ಅಡ್ಡಗಾಲು ಆಗದೆ ಇರ್ತಾರ? ಇಟ್ ಮೀನ್ಸ್ ದಟ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು, ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸೋದು, ದೇವರ ಮೊರೆ ಹೋಗೋದು, ನಮ್ಮ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದು, ಅಥವಾ ನಾವೆಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ, ಬಿಸ್ನೆಸ್ ಮಾಡ್ತಾ ಇದ್ರೆ, ಏನಾದರೂ ಮಾಡ್ತಾ ಇದ್ರೆ ಅದಕ್ಕೆ ಅಡ್ಡಗಾಲ ಹಾಕುವುದು, ಈ ರೀತಿ ಮಾಡದನೆ ಉಪಚಾರ ಮಾಡೋದಕ್ಕೆ ನಿಜಕ್ಕೂ ಬರ್ತಾರ? ನಮ್ಮ ಸಂತೋಷವನ್ನ ಸಹಿಸಿದಂತಹ ಜನ, ನಮ್ಮ ಕೀರ್ತಿಯನ್ನ ಸಹಿಸದೇ ಇರುವಂತಹ ಜನ ನಮ್ಮ ಬಗ್ಗೆ 4 ಜನರ ಮಧ್ಯೆ ನಿಜಕ್ಕೂ ಒಳ್ಳೆಯ ಮಾತುಗಳನ್ನ ಆಡ್ತಾರ? ಅದರ ಬದಲಾಗಿ ಅಪನಿಂದನೆ, ಅಪಪ್ರಚಾರ ಇದೆಲ್ಲವನ್ನ ಮಾಡದೆ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೋತಾರ? ನಮ್ಮವರು ನಮಗೋಸ್ಕರ ಆತೋರಿತಾ ಇದ್ದಾರೆ, ನಮಗೋಸ್ಕರ ಕಾಯ್ತಾ ಇದ್ದಾರೆ, ನಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ನಾವು ತಪ್ಪು ಕಲ್ಪನೆಯನ್ನ ಮಾಡಿಕೊಂಡು ಪ್ರತಿದಿನ ಅವರಿಗಾಗಿ ಪರಿತಪಿಸ್ತಾ ಇರ್ತೀವಲ್ಲ, ನಿಜಕ್ಕೂ ಅವರು ಅಷ್ಟು ಪರಿತಪಿಸ್ತಾ ಇರ್ತಾರ? ಇದೆಲ್ಲವನ್ನ ನಿಮ್ಗೆ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಓವರ್ ಆಲ್ ಇಷ್ಟೇ, ನಾವು ಯಾರೋ ಒಬ್ರಿಗೆ ಬೇಡ ಅದು ಅಂತ ಇಟ್ಕೊಳ್ಳಿ, ಅದು ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಬೆಳವಣಿಗೆ, ನಮ್ಮ ಸುಖ ಸಂತೋಷ, ನಮ್ಮ ನೇಮು ಫ್ರೇಮು ಯಾವುದೇ ಒಂದು ವಿಚಾರ ಅವರಿಗೆ ನುಂಗಲಾರದ ತುತ್ತು ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗ್ಬಿಟ್ರೆ, ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅನ್ನೋದು ಪ್ರಾರಂಭ ಆಗ್ಬಿಟ್ರೆ, ಅವರು ಪ್ರತಿ ಹಂತದಲ್ಲೂ ನಮಗೆ ತೊಂದರೆ ಕೊಡೋದಕ್ಕೆ ಮುಂದಾಗ್ತಾರೆ. ನಮ್ಮನ್ನ ಸರ್ವನಾಶ ಮಾಡಬೇಕು, ನೆಲ ಕಚ್ಚಿಸ್ಬೇಕು ಅನ್ನೋದು ಅವರ ಪರಮ ಉದ್ದೇಶ ಆಗ್ಬಿಟ್ಟಿರುತ್ತೆ. ಅದಕ್ಕಾಗಿ ಅವರು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ನಮ್ಮ ಕಿವಿಗೆ ಕೂಡ ಬೀಳುತ್ತೆ, ನಮ್ಮ ಅವೇರ್ನೆಸ್ ಕೂಡ ಹೇಳುತ್ತೆ, ಬಿ ಕೇರ್ಫುಲ್ ಆಫ್ ದೆಮ್ ಅಂತ. ಬಟ್ ನಾವು ಅವ್ರನ್ನ ನಂಬಬೇಕಾ? ಮತ್ತೆ ಅವ್ರ ಜೊತೆ ಹೋಗಿ ರೀಕನೆಕ್ಟ್ ಆಗಬೇಕಾ? ಅವರ ಸ್ನೇಹ ಸಂಬಂಧವನ್ನು ಸುಧಾರಿಸೋ ಕಡೆ ಪ್ರಯತ್ನ ಮಾಡಬೇಕಾ? ಇಷ್ಟೆಲ್ಲ ಪ್ರಯತ್ನ ನಾವು ಮಾಡಿದ್ರೂ ಕೂಡ ಅಲ್ಲಿ ಸಂಬಂಧ ಸುಧಾರಿಸುತ್ತಾ? ನೋ ವೇ. ಆ ರೀತಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಗಮನಕ್ಕೆ ಬರ್ತಾರೆ, ನಮ್ಮವರು ನಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ, ನೀವು ಮೌನಕ್ಕೆ ಶರಣಾಗ್ಬಿಡಿ. ಅವರು ಮಾಡುವಂತಹ ಸಕಲ ಕಾರ್ಯಗಳಿಗೆ ಫಲವನ್ನ ಭಗವಂತ ಹಿಡಿಯಷ್ಟಲ್ಲ, ದೊಡ್ಡ ಪ್ರಮಾಣದಲ್ಲಿ ಕೊಟ್ಟು ಬಿಡು ಅಂತ ಹೇಳಿ ಭಗವಂತನ ಪಾದಗಳಿಗೆ ಅರ್ಪಿಸ್ಬಿಡಿ. ಅವರ ಸಕಲ ಕಾರ್ಯಗಳ ಪ್ರಯತ್ನ ಅವರು ಒಂದಲ್ಲ ಒಂದು ದಿನ ಊಟ ಮಾಡ್ತಾರೆ. ಆದ್ರೆ ಒಂದಂತೂ ನಿಮಗೆ ಗೊತ್ತಾಗಲ್ಲ, ಯಾವಾಗ ನೀವು ಮೌನಕ್ಕೆ ಶರಣಾಗಿ ಅವ್ರ ಎಲ್ಲ ಕಾರ್ಯಗಳು ಗೊತ್ತಿದ್ರೂ ಕೂಡ ಇಗ್ನೋರ್ ಅನ್ನೋದನ್ನ ಮಾಡ್ತಾ ಹೋಗ್ತೀರಾ, ಆಗ ನೋಡಿ ಅವರು ಆಟೋಮೆಟಿಕ್ ಆಗಿ ಥಿಂಕ್ ಮಾಡ್ತಾರೆ, ಓಹೋ ನಮ್ಮ ಅಪೋಸಿಟ್ ಪಾರ್ಟಿ ಏನಿದ್ದಾನೆ ಅವನು ವೀಕ್ ಆಗಿದ್ದಾನೆ, ಕೈಲಾಗ್ದವನು, ಸೊ ನನ್ನ ಎಲ್ಲ ಪ್ರಯತ್ನಗಳಿಗೆ ಸೋತು ಸುಣ್ಣವಾಗಿದ್ದಾನೆ ಅಂತ ಅವರು ಹಿಗ್ಗೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಪರವಾಗಿಲ್ಲ, ಅವರು ಕೂಡ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡಬೇಕಲ್ವಾ, ಅದಕ್ಕೊಂದು ಅವಕಾಶ ಕೊಟ್ಟು ನೋಡಿ. ಮೌನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸ್ತಾ ಹೋಗಿ, ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇರುತ್ತೆ. ಆಟೋಮೆಟಿಕ್ ಆಗಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಫಲ ಎಲ್ಲವನ್ನ ಕೊಟ್ಟು ಬಿಡು ಭಗವಂತ ಅಂತ ಹೇಳಿರ್ತೀವಲ್ಲ, ಆದರೂ 10 ಪಟ್ಟು ಪ್ರಯತ್ನ, ಸರ್ವನಾಶದ ಪ್ರಯತ್ನ ಅವರು ಉಣಬಡುತ್ತಾರೆ. ಆಗ ನಾವು ಕೂಡ ಕಣ್ಣಲ್ಲಿ ನೋಡ್ತೀವಿ. ಹಾಗಾಗಿ ಮೌನದಿಂದ ಎಲ್ಲವನ್ನ ಗೆಲ್ಲುವ ಸಕಲ ಪ್ರಯತ್ನ ನಿಮ್ಮ ಕಡೆಯಿಂದ ಆದರೆ, ನಿಮ್ಮ ಪ್ರಯತ್ನ ಅಭಿವೃದ್ಧಿಯ ಕಡೆಗೆ ಆದರೆ, ನಮಗೆ ಯಾರು ಏನೇ ಕಷ್ಟ ಕೊಟ್ಟರು ಭಗವಂತನಲ್ಲಿ ನೀವು ಶರಣಾಗೋದೇ ಆದರೆ ಖಂಡಿತ ನಿಮ್ಮನ್ನ ಹಾಳು ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ.
ಸೊ ನಿಮ್ಮ ಅಚಲವಾದ ನಂಬಿಕೆ ಭಗವಂತ ಮತ್ತು ನಿಮ್ಮ ಕೆಲಸದಲ್ಲಿರಲಿ. ಡೋಂಟ್ ಕೇರ್ ಅಬೌಟ್ ಎನಿ ಒನ್. ಓಕೆ, ಬಿ ಬೋಲ್ಡ್.